ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಈ 1 ಇಯರ್ ಆಲ್ಮೋಸ್ಟ್ ಹಿಂದೆ ಹೇಳಿದ್ದೆ, ಅಂದರೆ ಕೊಣ್ಣೂರು ಕನ್ನಡ ಆ ಟೈಮಲ್ಲಿ ನಡೀತಾ ಇತ್ತು. ಸೊ ಬೆಳ್ಳುಳ್ಳಿ ಕಾಳಿದ್ದು ಒಂದು ವಿಡಿಯೋ ಮಾಡಿದಾಗ, ಅಂದರೆ ಅವರು ಪ್ರತಿ ಸರಿ ಕೊಣ್ಣೂರಿಗೆ ಅಂತಲ್ಲ, ಯಾವುದೇ ಕಾರಣಕ್ಕೆ ತಗೊಂಡೋಗಿನ ಮುಂಚೆನೂ ಒಂದು ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸಿದ್ದು ಪ್ರತಿಯೊಂದು ವೀಡಿಯೋನು ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೆಂಡಿಂಗ್ ಆಗ್ತಿತ್ತು, ಇನ್ಸ್ಟಾಗ್ರಾಮ್ದಲ್ಲಿ ವೈರಲ್ ಆಗ್ತಿತ್ತು. ಸೊ ಆ ವಿಡಿಯೋದು ಒಂದು ಸಪ್ರೇಟ್ ನಾನು ವಿಡಿಯೋ ಮಾಡಿದಾಗ, ಸೊ ಅದು ದೇವಸ್ಥಾನ ಯಾವುದು ಅಂತ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ. ಸೊ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ಯಾವುದೋ ದೇವಸ್ಥಾನ ಅಂತೇಳಿ, ಸಪ್ರೇಟಾಗಿ ನಾನು ಅಕಸ್ಮಾತ್ ಅಲ್ಲಿಗೆ ಹೋದರೆ ವಿಡಿಯೋ ಮಾಡ್ತೀನಿ ಅಂತೇಳಿ. ಸೊ ನಮ್ಮ ಹುಡುಗರದೇ ಕುರಿಗಳ್ನ ತಗೊಂಡು ದೇವಸ್ಥಾನಲ್ಲಿ ಪೂಜೆ ಮಾಡಿಸ್ಬೇಕಂತೇಳಿ ಅವ್ರೇನೋ ಹೇಳ್ಕೊಂಡಿದ್ರಂತೆ. ಸೊ ಅದಕ್ಕೋಸ್ಕರ 3 ಕುರಿಗಳ್ನ ಹಾಕ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಆ ದೇವಸ್ಥಾನದ್ದು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಹೇಳ್ತೀನಿ, ಎಲ್ಲಿ ಬರುತ್ತೆ ಆ್ಯಂಡ್ ಅಲ್ಲಿ ನೀವು ಹೇಗೆ ಹೋಗ್ಬೇಕಂತಲೂ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಆ ದೇವಸ್ಥಾನದ ವೀಡಿಯೋನ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಸೊ ಯಾರೇ ಹೊಸೊಬ್ರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಆ್ಯಂಡ್ ನಾನು ಯಾವುದೇ ವೀಡಿಯೋ ಮಾಡಿದರೂ ಕೂಡ ನಿಮಗೆ ಫಾಲೋ ಮಾಡಿ ಅಥವಾ ನನ್ನನ್ನು ಶೇರ್ ಮಾಡಿ ಅಥವಾ ನಾನು ಜಾಸ್ತಿ ಕೇಳ್ಕೊಳ್ಳಲ್ಲ. ಯಾಕಂದರೆ ಈ ವಿಡಿಯೋನ ಸಪ್ರೇಟಾಗಿ ಏನಕ್ಕೆ ಕೇಳ್ಕೊಳ್ತಿದ್ದೀನಿ ಅಂದರೆ, ಸೊ ಇಲ್ಲೊಂದು ಧಾರ್ಮಿಕ ನಂಬಿಕೆ ಅಷ್ಟೇ. ಎಲ್ಲ ಫೈಟ್ರ್ ಕುರಿಗಳಲ್ಲಿ ನಮ್ಮ ದಾವಣಗೆರೆ ಭಾಗದಲ್ಲಿ ಸೊ ಒಂದು ಧಾರ್ಮಿಕ ನಂಬಿಕೆ ಅಂದರೆ, ಈ ದೇವಸ್ಥಾನಕ್ಕೆ ಮರಿಗಳನ್ನ ತಂದರೆ ಸ್ವಲ್ಪ ಆರಾಮಿಲ್ಲದ ಕುರಿಗಳು, ಈಗ ಸ್ವಲ್ಪ ಕುರಿಗಳು ಮಂದಾಗಿರ್ತವೆ, ಆ್ಯಕ್ಟಿವ್ ಆಗಿರಲ್ಲ. ಸೊ ಅಂಥ ಕುರಿಗಳನ್ನು ಇಲ್ಲಿಗೆ ತಗೊಂಡ್ಬರ್ತಾರೆ. ಅಂದರೆ ಇಲ್ಲಿ ಆ ದೇವಸ್ಥಾನದಂಥ ಪಾಸಿಟಿವ್ ಎನರ್ಜಿ ಐತೆ. ಈ ಕುರಿಗಳಂತ ಅಷ್ಟೇ ಅಲ್ಲ, ಸೊ ಎಷ್ಟೋ ಜನಗಳಿಗೆ ಇಲ್ಲಿಗೆ ಬಂದ ಮೇಲೆ ಅವ್ರ ಕಷ್ಟಗಳು ಪರಿಹಾರ ಆಗಿದ್ದಾವೆ. ಒಂದು ಈ ದೇವಸ್ಥಾನದ ಪಾಸಿಟಿವ್ ಎನರ್ಜಿಯಿಂದ ನಿಮ್ಮ ಮರಿಗಳಿಗೂ ಆರಾಮಾದರೆ ಅಷ್ಟೇ ಒಳ್ಳೇದೆಲ್ಲರಿಗೂ. ಸೊ ಇದು ಅಮ್ಮನಗುಡ್ಡ ಅಂತ ಹೇಳ್ಬಿಟ್ಟು ಜೋಳದಾಳ ಹತ್ರ ಬರ್ತೈತೆ. ಸೊ ಪ್ರಾಪರಾಗಿ ನಿಮಗೆ ಗೂಗಲ್ ಮ್ಯಾಪಲ್ಲಿ ಅಮ್ಮನಗುಡ್ಡ ಅಂತ ಸರ್ಚ್ ಮಾಡಿದರೆ ಸೊ ಮ್ಯಾಪ್ ನಿಮ್ಮ ಡೈರೆಕ್ಷನೆಲ್ಲ ತೋರಿಸ್ತತೆ. ಸೊ ಅಲ್ಲಿಂದ ನೀವು ನೇರವಾಗಿ ಸೀದಾ ಇಲ್ಲಿಗೆ ಬರ್ಬೋದು. ಸೊ ಈ ದೇವಸ್ಥಾನ ಸುಮಾರು ವರ್ಷಗಳಿಂದನೂ ಇದೆ. ಸೊ ಆಲ್ಮೋಸ್ಟ್ ಒಂದು ಸರೌಂಡಿಂಗ್ ಭಾಳ ತುಂಬ ಎಕರೆ, 100 ಎಕರೆ ಫ್ಲ್ಯಾಟಲ್ಲಿ ಇರ್ತಕ್ಕಂಥ ದೇವಸ್ಥಾನ ಇದು. ಕಂಪ್ಲೀಟ್ ಕಾಡು, ಫಾರೆಸ್ಟ್ ರಿಸರ್ವಲ್ಲೇ ಇರ್ತಕ್ಕಂಥದ್ದು. ಸೊ ಇಲ್ಲಿ ಈ ದೇವಸ್ಥಾನ ಲೊಕೇಟ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಕುಕ್ಕವಾಡೇಶ್ವರಿ ದೇವಸ್ಥಾನ ಇದೆ. ಆ್ಯಂಡ್ ಈ ದೇವಸ್ಥಾನದ್ದು ಮುಂಚೆ ಎಲ್ಲ ಏನಾಯ್ತಂದರೆ ನಾನು ಈಗೇನು ಕಂಪ್ಲೀಟಾಗಿ ವೀಡಿಯೋ ತೋರಿಸ್ತೀನಿ, ಇಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ. ಬಟ್ ಇತ್ತೀಚೆಗೆ ರೀಸೆಂಟಾಗಿ ಜಾಸ್ತಿ ಜನ ಹೆಚ್ಚು ಬರ್ತಾ ಇರೋದ್ರಿಂದ ಕಂಪ್ಲೀಟಾಗಿ ದೇವಸ್ಥಾನ ಫುಲ್ಲು ಡೆವಲಪ್ ಆಗಿದೆ. ಆ್ಯಂಡ್ ಇಲ್ಲಿ ನೀವೇನಾದರೂ ಬರಬೇಕಂತಿದ್ರೆ, ಸೊ ಇಲ್ಲಿ ಒಂದು ನೆಟ್ವರ್ಕ್ ಇಶ್ಯೂಸ್ ತುಂಬಾ ಬರ್ತವೆ. ಅಂದರೆ ನಿಮ್ಮ ಮೊಬೈಲ್ ನೆಟ್ವರ್ಕ್ ಸಿಗೋದಿಲ್ಲ ಇಲ್ಲಿ ಒಳಗಡೆ ಬಂದಮೇಲೆ. ಸೊ ಸರೌಂಡಿಂಗ್ ನೀವು ಜೋಳದಾಳ ಹಿಂದ್ಗಡೆನೇ ಸಿಗ್ತಕ್ಕಂಥ ಒಂದು ನೆಟ್ವರ್ಕ್, ಅದು ಮತ್ತೆ ಒಳಗಡೆ ನೀವು ಇಲ್ಲಿ ಫಾರೆಸ್ಟ್ ಒಳಗಡೆ ಬಂದರೆ, ಸೊ ಆಲ್ಮೋಸ್ಟ್ ದೇವಸ್ಥಾನ ಕಂಪ್ಲೀಟಾಗಿ ಲೊಕೇಟ್ ಆಗಿರೋದು ಫಾರೆಸ್ಟ್. ಇದು ಕಂಪ್ಲೀಟ್ ಫಾರೆಸ್ಟ್ ಏರಿಯಾನೇ ಇದು ಆಲ್ಮೋಸ್ಟ್. ಅಂದರೆ ಸೇಫ್ಟಿ ಇದೆ, ಅಂಥ ಕಾಡು ಪ್ರಾಣಿಗಳೆಲ್ಲ ಏನಿಲ್ಲ. ಸೊ ಆಲ್ಮೋಸ್ಟ್ ಫಾರೆಸ್ಟ್ ಏರಿಯಾ ಇರೋದ್ರಿಂದ ಸೊ ನಿಮಗೆ ನೆಟ್ವರ್ಕ್ ಇಶ್ಯೂಸ್ ಎಲ್ಲ ಇದ್ದಾವೆ. ಸೊ ನಿಮ್ದು ಆಲ್ಮೋಸ್ಟ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ದು ಏನಾದರೂ ಸಿಮ್ ಜಿಯೋ ಆಗಿದ್ದರೆ 1 ಪಾಯಿಂಟ್ 2 ಪಾಯಿಂಟ್ ಒಂದು ದೇವಸ್ಥಾನದಿಂದ ಒಂದು 100-200 ಮೀಟ್ರ್ ಮುಂದುಗಡೆ ಸಿಗುತ್ತೆ. ಬಟ್ ಯಾವುದೇ ಜಿಯೋ ಬಿಟ್ಟು ಅದರ್ವೈಸ್ ಬೇರೆ ಸಿಮ್ಗಳಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಸೊ ಈ ದೇವಸ್ಥಾನಕ್ಕೆ ಬಂದಮೇಲೆ ಸೊ ನಾವಿಲ್ಲಿ ಆಲ್ಮೋಸ್ಟ್ ನಾವು 3 ಮರಿಗಳನ್ನು ಪೂಜೆ ಮಾಡಿಸಿದ್ವಿ. ಅಲ್ಲಿ ನೀವು ಏನಾದರೂ ಬರಬೇಕಂತಿದ್ರೆ ಸೊ ಮಂಗಳವಾರ ಮತ್ತು ಶುಕ್ರವಾರ ಸ್ವಲ್ಪ ಹೆವಿ ಕ್ರೌಡ್ ಇರುತ್ತೆ. ಯಾಕಂದರೆ ಅದು ಆ ದೇವಸ್ಥಾನದ ಆವಾಗಲೇ ವಾರ ಇರೋದ್ರಿಂದ. ಸೊ ಶುಕ್ರವಾರ ಮತ್ತು ಮಂಗಳವಾರ ಹೆವಿ ಕ್ರೌಡ್ ಇರ್ತೈತೆ. ನೋಡ್ಕೊಂಡು ಬನ್ನಿ. ನೀವೇನಾದರೂ ವಾರದ ದಿವಸನೇ ಪೂಜೆ ಮಾಡಿಸ್ಬೇಕಂತಿದ್ರೆ ಸೊ ಮಂಗಳವಾರ ಶುಕ್ರವಾರ ಬೆಟರ್. ಇಲ್ಲ ನನ್ನ ರಶ್ ಕಡಿಮೆ ಇದ್ದಾಗೆ ಬರ್ತೀನಿ ಅಂದರೆ ಬೇರೆ ಎಲ್ಲ ದಿನವೂ ಓಪನ್ ಇರ್ತದೆ ದೇವಸ್ಥಾನ. ಬಟ್ ಸ್ವಲ್ಪ ಜಾಸ್ತಿ ರಶ್ ಇರೋದಂದರೆ ಮಂಗಳವಾರ ಮತ್ತು ಶುಕ್ರವಾರ ದಿನ. ಸೊ ನಾವು ನಮ್ಮ ಮರಿಗಳ್ನ ಇಲ್ಲಿಗೆ ಹಾಕ್ಕೊಂಡು ಬಂದು, ಸೊ ಒಳಗಡೆ ಅರ್ಚಕರು ಸ್ವಲ್ಪ ಜಾಸ್ತಿ ಕ್ರೌಡ್ ಇತ್ತು, ಹಂಗಾಗಿ ನಾವೇ ಮರಿಗಳ್ನ ದೇವಸ್ಥಾನದ 3 ರೌಂಡ್ ಹೊಡಿಸಿ ಸೊ ದೇವಸ್ಥಾನದ ಮುಂದೆ ತಗೊಂಡು ಬಂದು ಪೂಜೆ ಮಾಡಿಸಿದ್ವಿ. ಸೊ ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಒಳಗಡೆ ದೇವಸ್ಥಾನದಲ್ಲಿ ತಾಯ್ತ ಕೊಡ್ತಾರೆ. ನೀವು ಮರಿಗಳಿಗೆ ಕಟ್ಟೋದಿದ್ರೆ ಕಟ್ಬೋದು, ಅದು ನಿಮ್ಮ ನಂಬಿಕೆ. ಸೊ ನಾವು ಅಲ್ಲಿ ಮರಿಗಳಿಗೆ ತಗೊಂಡು ಕಟ್ಟಿದ್ವಿ. ಸೊ ಸಖತ್ ರಶ್ ಇರ್ತೈತಿ. ಇಲ್ಲಿನ ವೆದರು ಅಷ್ಟೇ. ಸೊ ನೀವು ಅಕಸ್ಮಾತ್ ಏನಾದ್ರು ಬರ್ತೀನಿ ಅಂತ ಹೇಳಿದರೆ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ನೋಡ್ಕೊಂಡು ಬನ್ನಿ. ಯಾಕಂದರೆ ಸ್ವಲ್ಪ ಒಳಗಡೆ ವೆಹಿಕಲ್ಸ್ ಎಲ್ಲ ಹೋಗಲ್ಲ, ಜಾಸ್ತಿ ಫಾರೆಸ್ಟ್ ಏರಿಯಾ ಇರೋದ್ರಿಂದ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಒಳಗಡೆ ಜಾಸ್ತಿ ಕೆಸರೆಲ್ಲ ಆ ಥರ ಸಿಕ್ಕೊಂಬಿಡ್ತವೆ. ಮೇನ್ ರೋಡಲ್ಲಿ ಪ್ರಾಬ್ಲಮ್ ಇಲ್ಲ ನಿಮಗೆ. ನೀವು ಸೀದಾ ಗಾಡಿ ತೊಗೊಂಡು ಬಂದರೆ ಮೇನ್ ರೋಡಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಂತಂದರೆ ನಿಮಗೇನು ಸಮಸ್ಯೆ ಇರೋಲ್ಲ.
ಸೊ ನೀವು ನೇರವಾಗಿ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಯಾಕಂದರೆ ಇಲ್ಲಿ ತುಂಬ ಜನ ಬಂದಾಗ ಎಲ್ಲರೂ ದೇವ್ರದ್ದು ಹರಕೆ ಹೊತ್ಕೊಂಡು ಬಂದಿರ್ತಾರೆ. ಸೊ ಅವ್ರದ್ದು ಏನೇನು ಹರಕೆಗಳಿರ್ತಾವೆ ಎಲ್ಲ ತೀರಿಸಿರ್ತಾರೆ. ಇಲ್ಲೇ ಅಡುಗೆ ಮಾಡೋ ಪ್ರೊಸೆಸ್ ಐತಿ. ಪ್ರತಿಯೊಂದು ನಿಮಗೆ ಕಂಪ್ಲೀಟಾಗಿ ವಾರದ ದಿನ ಅಥವಾ ಬೇರೆ ದಿನ ಮಿಕ್ಕಿದ ದಿನ ಯಾವ ದಿನ ಬಂದ್ರೂ ಅಲ್ಲಿ ಸೈಡಲ್ಲೆಲ್ಲ ತೋರಿಸ್ತೀನಿ ನಿಮಗೆ ಆಮೇಲೆ ನಾನು. ಎಲ್ಲ ಅಂಗಡಿಗಳಿದ್ದಾವೆ ನಿಮಗೆ ಕಂಪ್ಲೀಟಾಗಿ ಪೂಜೆ ಸಾಮಗ್ರಿಯಿಂದ ಹಿಡಿದು ಕೋಳಿ, ಆಮೇಲೆ ಅಡುಗೆ ಮಾಡೋದಕ್ಕೆ ಪಾತ್ರೆ, ನೀರು, ಪ್ರತಿಯೊಂದು ಕೂಡ ಬಾಡಿಗೆ ಸಿಗ್ತತೆ. ಎಲ್ಲದಕ್ಕೂ ಫೆಸಿಲಿಟಿ ಇದೆ. ನೀವು ಅಕಸ್ಮಾತ್ ಬರೀ ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ, ಇಲ್ಲ ನಾನು ಮರಿ ತಗೊಂಡು ಬಂದು ಅನ್ನಂಗಿದ್ರೆ ವೀಕೆಂಡಲ್ಲಿ ಹೆವಿ ಜನ ಇರ್ತಾರೆ. ಸೊ ಭಾಳಷ್ಟು ಜನ ಬರ್ತಾರೆ. ಸೊ ಇದು ದೇವಸ್ಥಾನದ ಎಂಟ್ರಿ ಬಂದುಬಿಟ್ಟು, ಸೊ ಈ ದೇವಸ್ಥಾನದ ಎಂಟ್ರಿ ಒಳಗಡೆ ಆದಮೇಲೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆಲ್ಲ ಸ್ಟಾರ್ಟಿಂಗ್ ಅಲೋ ಮಾಡ್ತಾರೆ. ಬಟ್ ಭಾಳ ರಶ್ ಇದ್ದಾಗ ಅಲೋ ಮಾಡಿರಲ್ಲ, ಸ್ವಲ್ಪ ನೋಡ್ಕೊಂಡು ಮಾಡಿ. ಸೊ ಭಾಳಷ್ಟು ಕ್ರೌಡ್ ಇರ್ತದೆ. ನಾವು ಹೋದಾಗ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು. ಸೊ ಅವತ್ತು ಕ್ರೌಡ್ ಕಮ್ಮಿ ಇದ್ದಿದ್ದರಿಂದ ನಾವು ಆರಾಮಾಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀವಿ. ಸೊ ನೀವು ನೋಡ್ಕೊಳ್ರಿ, ಸ್ವಲ್ಪ ಸೀಸನ್ ವೈಸ್ ಅಂದರೆ ಶ್ರಾವಣ ಟೈಮಲ್ಲಿ, ಮಂಗಳವಾರ ಶುಕ್ರವಾರ ಟೈಮಲ್ಲಿ ಸ್ವಲ್ಪ ಹೆವಿ ಕ್ರೌಡ್ ಜಾಸ್ತಿ ಇರ್ತದೆ. ಅದನ್ನೆಲ್ಲ ನೀವು ನೋಡ್ಕೊಂಡು ಹೋದರೆ ಮತ್ತೆ ಇನ್ನೇನು ಸಮಸ್ಯೆ ಇಲ್ಲ. ನೆಟ್ವರ್ಕ್ ಇಶ್ಯೂಸ್ ಒಂದು ಸಮಸ್ಯೆ ಇದೆ. ಆಮೇಲೆ ಮಳೆಗಾಲದಲ್ಲಿ ಹೋಗೋದು ನೋಡ್ಕೊಂಡು ಹೋಗ್ರಿ. ಸೊ ಮಳೆಗಾಲದಲ್ಲಿ ಹೆವಿ ಅದು, ಯಾಕಂದರೆ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಯಾವಾಗ ಮಳೆ ಬರ್ತೈತಿ, ಯಾವಾಗ ಬಿಸಿಲಿರ್ತೈತಿ. ನೀವು ಬೇಸಿಗೆ ಟೈಮಲ್ಲೂ ಮಳೆ ಬರ್ತಿರ್ತೈತೆ ಅಲ್ಲಿ. ಸೊ ಮಳೆಗಾಲದಲ್ಲೂ ಬಿಸಿಲಿರ್ತೈತಿ. ಸೊ ಅಂಥ ವೆದರ್ ಇರ್ತಕ್ಕಂಥ ಪ್ಲೇಸ್ ಅದು. ಸೊ ನಾವೆಲ್ಲ ಕಂಪ್ಲೀಟಾಗಿ ಮರಿಗಳು ಪೂಜೆನೆಲ್ಲ ಮಾಡಿಸಿ ದೇವಸ್ಥಾನನ ರೌಂಡ್ ಹೊಡಿಸಿ, ನೀವು ಅಲ್ಲಿ ಅರ್ಚಕರು ಏನಾದ್ರು ಫ್ರೀ ಇದ್ದು ಅಂದರೆ ಕೆಳಗಿಳಿದು ಬಂದು ಪೂಜೆ ಮಾಡ್ತಾರೆ ಮರಿಗಳಿಗೆಲ್ಲ. ನಿಮ್ಮ ಅನುಕೂಲ, ನೀವು ಬರೋದಿದ್ರೆ ಬರ್ಬೋದು. ಇಲ್ಲ ಅಕಸ್ಮಾತ್ ಟೂರಿಸ್ಟ್ ಏರಿಯಾನೇ ಓದಿದ್ದು. ಸೊ ಹೆವಿ ಟೂರಿಸ್ಟ್ಗಳು ಬರ್ತಾರೆ. ಸಖತ್ತು ಹಿಸ್ಟೋರಿಕಲ್ ಪ್ಲೇಸ್ ಇದು. ಭಾಳಷ್ಟು ದೂರದಿಂದ ಬಂದು ನೀವು ಆಲ್ಮೋಸ್ಟ್ ನೇಚರ್ ಫ್ರೀಕಿಗಳಿದ್ದರೆ ಬಂದು ಕಂಪ್ಲೀಟ್ ಫಾರೆಸ್ಟ್ ರೌಂಡ್ ಹೊಡಿಬೋದು. ಯಾವುದೇ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಇಲ್ಲಿ. ಯಾಕಂದರೆ ಹೆವಿ ಜನ, ವರ್ಷ ಪೂರ್ತಿ ದೇವಸ್ಥಾನ ಓಪನ್ ಇರ್ತೈತೆ. ನೀವು ಯಾವಾಗಾದರೂ ಬರ್ರಿ. ಅದೇ ನಾನು ಹೇಳಿದ್ನಲ್ಲ, ಮಳೆಗಾಲದಲ್ಲಿ ಸ್ವಲ್ಪ ಸೀಸನ್ ನೋಡ್ಕೊಂಡು ಬಂದ್ರಿ. ಸೊ ಇಲ್ಲೆಲ್ಲ ದೇವಸ್ಥಾನದಲ್ಲಿ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸೊ ಇದೊಂದು ಸೀನ್ ನೋಡಿರಿ, ತೋರಿಸ್ತೀನಿ. ನೆಕ್ಸ್ಟು ನಂದು ಇನ್ಸ್ಟಾಗ್ರಾಮ್ದಲ್ಲಿ ಹಳೇ ವೀಡಿಯೋಸ್ ಎಲ್ಲ ಮಾಡಿದ್ದೆ, ನಾನು ವಾಯ್ಸ್ ಓವರ್ ಕೊಟ್ಟು. ಆ ಹಳೇ ವಾಯ್ಸಿಗೆಲ್ಲ ಹೆವಿ ರೆಸ್ಪಾನ್ಸ್ ಕೊಟ್ಟಿದ್ದೀರಿ. ಅಂದರೆ ಎಲ್ರಿಗೂ ಥ್ಯಾಂಕ್ ಯು. ಆಲ್ಮೋಸ್ಟ್ ಒಂದು 5,000 to 6,000 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ. ಸೊ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಸೊ ನಾನು ಸ್ಟಾರ್ಟಿಂಗ್ ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ ನಾನು ಕ್ರಿಯೇಟ್ ಮಾಡ್ಬೇಕಂತಿದ್ದಾಗ ನಾನು ಬಿಲೀವ್ ಮಾಡಿರಲಿಲ್ಲ ನನಗೆ ಇಷ್ಟೊಂದು ಸಪೋರ್ಟ್ ಸಿಗುತ್ತೆ ಅಂತೇಳಿ. ನಾನು ಹಳೆ ವೀಡಿಯೋಸ್ ಎಲ್ಲ ನೋಡ್ಕೊಂಬಂದು ನಾನು ಬಂದಿದ್ದು ಬ್ಯಾಕ್ಗ್ರೌಂಡ್ ಹೆಂಗಿದೆ, ನಾನು ಏನಕ್ಕೋಸ್ಕರ ಈ ಫೀಲ್ಡಿಗೆ ಬಂದೆ. ಸೊ ಎಲ್ಲ ಕಂಪ್ಲೀಟಾಗಿ ವೀಡಿಯೋಸ್ ಐತಿ. ನಾನು ಹಳೇ ವೀಡಿಯೋಸ್ ಎಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ಸುಮ್ಮನೆ ನೀವು ಕೆಲವೊಬ್ಬರು ಕಮೆಂಟ್ ಮಾಡ್ತಿರ್ತೀರಿ, ಸೊ ನಿನ್ನ ಕಂಟೆಂಟ್ ಇರೋಲ್ಲ, ಬೇರೆದು ಕಾಪಿ ಮಾಡ್ತೀಯ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನನ್ನ ಕಂಟೆಂಟ್ನ ನಾನು ಕೆಲವೊಂದು ಸರಿ ಓನಾಗಿ ರೆಡಿ ಮಾಡ್ತೀನಿ. ಬಟ್ ಕೆಲವೊಂದು ಸರಿ ಏನಾಗ್ತದಂದರೆ ಸಬ್ಸ್ಕ್ರೈಬರ್ಸು ಡಿಮ್ಯಾಂಡ್ ಮಾಡ್ತಾರೆ. ಸೊ ಆ ಮರಿ ಬಗ್ಗೆ ಇನ್ಫಾರ್ಮೇಷನ್ ಕೊಡು, ಈ ಕಣದ ಬಗ್ಗೆ ಇನ್ಫಾರ್ಮೇಷನ್ ಕೊಡು ಅಂಥೇಳಿ. ಸೊ ಅದೊಂದು ಉದ್ದೇಶದಿಂದ ಕೊಡ್ತಾ ಇರ್ತೀನಿ. ಅದನ್ನು ಬಿಟ್ಟರೆ ನಾನು ಯಾರ ಕಂಟೆಂಟ್ನೂ ಕಾಪಿ ಮಾಡಿಲ್ಲ. ನನ್ನ ಕಂಟೆಂಟ್ನೇ ಎಷ್ಟೋ ಜನ ಕಾಪಿ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ, ಸೊ ನೆಗೆಟಿವಿಟಿ ಇದ್ದಿದ್ದೆ. ಪ್ರತಿಯೊಂದು ಫೀಲ್ಡಲ್ಲೂ ನೆಗೆಟಿವಿಟಿ ಇದೆ. ಯೂಟ್ಯೂಬ್ ಅಂತಲ್ಲ, ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಸ್ಟಾಗ್ರಾಮ್ ತಗೊಂಡ್ರೆ ಅದರಲ್ಲೂ ನೆಗೆಟಿವಿಟಿ ಇದೆ. ಪ್ರತಿಯೊಂದು ನೀವು ಕೆಲಸ ಮಾಡೋ ಜಾಗದಲ್ಲೂ ಕೂಡ ನೆಗೆಟಿವಿಟಿ ಇದೆ. ನಾಳೆ ದಿನ ನೀವು ಜನ ಓಡಾಡಿದ್ರು ನೆಗೆಟಿವಿಟಿ ಮಾತಾಡ್ತಾರೆ, ನೀವು ಸುಮ್ಮನೆ ಕೂತ್ಕೊಂಡಿದ್ರು ನೆಗೆಟಿವಿಟಿ ಮಾಡ್ತಾರೆ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ತಲೆಯಲ್ಲಿ ಏನಾದರೂ ಒಂದು ಕಂಟೆಂಟ್ ಮಾಡ್ಬೇಕಂತ ಇಷ್ಟ ಇತ್ತಂದರೆ ಕ್ಯಾಮ್ರಾ ತೊಗೊಳ್ರಿ, ವಿಡಿಯೋ ತೊಗೊಂಡು ಶೂಟ್ ಮಾಡಿರಿ. ಸೊ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ನಾವೆಲ್ಲ ಊಟ ಗೀಟ ಎಲ್ಲ ಮಾಡ್ಕೊಂಡು, ಅಡುಗೆ ಎಲ್ಲ ಮಾಡ್ಕೊಂಡು ಕುರಿ ರೆಸ್ಟಿಗೆ ಹಾಕಿದ್ವಿ. ಯಾಕಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಸೊ ಗಾಡಿನಲ್ಲಿ ತಗೊಂಡು ಬಂದಿದ್ದರಿಂದ ಕುರಿ ಮರಿಗಳೆಲ್ಲ ಸುಸ್ತಾಗಿದ್ವು. ನಂದು ಕಮೆಂಟಲ್ಲಿ ಎಷ್ಟೋ ಜನ ಹೇಳ್ತಿರ್ತೀರಿ ಕುರಿಗೆ ಅದು ಟಗರು ಬೇರೆ ಕುರಿ ಬೇರೆ ಅಂತ. ಆ್ಯಕ್ಚುಲಿ ನಮ್ಮ ಭಾಗದಲ್ಲಿ ಕುರಿ ಟಗರು ಅಂತ ಸಪ್ರೇಟಾಗಿ ಏನು ಹೇಳಲ್ಲ ನಾವು. ಆಲ್ಮೋಸ್ಟ್ ಕುರಿ ಅಂದರೆ ಟಗರು ಎಲ್ಲ ಒಂದೇ ಬಂತು. ಸೊ ಹೆಣ್ಣು ಕುರಿಗಳಿಗೆ ಹೆಣ್ಣು ಕುರಿ ಅಂತ ಹೇಳ್ತೀವಿ. ಸೊ ಟಗರುಗಳಿಗೆ ಪಟ್ಲಿ ಅಂತ ಕರಿತೀವಿ. ಸೊ ಅದೊಂದು ಕಮೆಂಟ್ ಹಾಕಿದ್ರು, ಅದೊಂದು ಕ್ಲಾರಿಟಿ ಕೊಟ್ಟೆ ಅಷ್ಟೇ. ಸೊ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಸೊ ಈ ಮರಿಗಳೆಲ್ಲ ನಮ್ಮದೇ ಮರಿಗಳು. ಸೊ ಇವೆಲ್ಲ ಕಂಪ್ಲೀಟಾಗಿ ಆಮೇಲೆ ಇನ್ಫಾರ್ಮೇಷನ್ ಕೊಡ್ತೀನಿ ಯಾವ್ಯಾವ ಮರಿಗಳು ಅಂತೇಳಿ. ಇಲ್ಲಿಂದ ಪೂಜೆ ಎಲ್ಲ ಆದಮೇಲೆ ನೀವು ಹೊರಗಡೆ ನೀವು ತಗೊಂಡೋಗೋಕ್ಕಿಂತ ಮುಂಚೆ ಸ್ವಲ್ಪ ಕುರಿಗಳೆಲ್ಲ ತಗೊಂಡು ಬಂದಿದ್ರೆ ದೂರ ತಗೊಂಡೋಗಿರಿ. ಸೊ ಯಾಕಂದರೆ ಮಂಗಗಳ ಕಾಟ ಜಾಸ್ತಿ ಐತೆ. ಜಾಸ್ತಿ ಮಂಗಗಳೆಲ್ಲ ಅಲ್ಲಿ ಮರದ ಹತ್ರನೇ ಇರ್ತವೆ. ಯಾಕಂದರೆ ನೀವು ಮರಿ ಕಟ್ಟಿರ್ತೀರಿ, ನೋಡ್ಕೊಳ್ತೀರಲ್ಲ, ನಿಮ್ಮದು ಏನೋ ಕೆಲಸದಲ್ಲಿ ನೀವು ಬ್ಯುಸಿ ಆಗ್ಬಿಡ್ತೀರಿ. ಮರಿ ದೂರ ಕಟ್ಟಿಬಿಟ್ರೆ ನಿಮ್ಗೆ ಗೊತ್ತಾಗಲ್ಲ ಅಲ್ಲಿ. ಯಾಕಂದರೆ ಮಂಗಗಳೆಲ್ಲ ಜಾಸ್ತಿ ಇರ್ತವೆ, ಕುರಿಗಳು ಕೆಲವೊಂದು ಎದುರ್ತಿರ್ತವೆ. ನೋಡ್ಕೊಂಡು ಕುರಿ ನಿಮ್ಮ ಹತ್ರನೇ ಕಟ್ಕೊಳ್ರಿ, ಅಡುಗೆ ಮಾಡೋ ಜಾಗದಲ್ಲೇ.
ಸೊ ಇಲ್ಲೆಲ್ಲ ಆದಮೇಲೆ ನಿಮಗೆ ಪ್ರತಿಯೊಂದು ನೀರಿಂದೆಲ್ಲ ವ್ಯವಸ್ಥೆನೂ ಇಲ್ಲೇ ಐತೆ. ನೀವು ಇಲ್ಲಿ ಆಗಲೇ ಹೇಳಿದ್ನಲ್ಲ, ಇವೇ ನೋಡಿ ಅಂಗಡಿಗಳೆಲ್ಲ. ಸೊ ಈ ಅಂಗಡಿಗಳಲ್ಲೆಲ್ಲ ಬಾಡಿಗೆ ಸಿಗ್ತಾವೆ ಪಾತ್ರೆಗಳೆಲ್ಲ. ನೀವು ಅಕಸ್ಮಾತ್ ಅಡುಗೆ ಏನಾರು ಮಾಡೋದಿತ್ತಂದರೆ ಬಂದುಬಿಟ್ಟು ಇಲ್ಲೆಲ್ಲ ತಗೊಂಡು ಅಡುಗೆ ಮಾಡ್ಬೋದು. ನೇಚರ್ ಮಾತ್ರ ಸಕ್ಕತ್ತಾಗೈತೆ, ಹೆವಿ ನೇಚರ್. ನೀವು ಬಂದು ಬರೀ ದೇವಸ್ಥಾನ ನೋಡೋದಷ್ಟೇ ಅಲ್ಲ, ನಿಮ್ಮ ಮರಿಗಳು ತಗೊಂಡು ಪೂಜೆ ಮಾಡಿಸೋದಷ್ಟೇ ಅಲ್ಲ, ಇಲ್ಲಿನ ಪ್ರಕೃತಿನ ನೀವು ನೋಡಿದರೆ ನೀವು ಬರ್ತಾಯಿರ್ತೀರಿ. ಯಾಕಂದರೆ ನಾನು ಆಲ್ಮೋಸ್ಟ್ ಒಂದು 5ರಿಂದ 6 ಸರಿ ಹೋಗಿದ್ದೀನಿ ಇಲ್ಲಿ. ನೇಚರ್ ಮಾತ್ರ ಹೆವಿ ಚೆನ್ನಾಗಿರ್ತೈತೆ. ನೀವೆಲ್ಲೋ ದೂರ ದೂರ ಹೋಗಿರ್ತೀರಿ ಇಂಥ ಫಾರೆಸ್ಟ್ಗಳನ್ನ ನೋಡೋದಕ್ಕೆ. ಅಂಥ 100 ಎಕರೆ ಫಾರೆಸ್ಟಲ್ಲಿ ಇಂಥ ಒಂದು ಸೆಂಟ್ರಲ್ಲಿ ದೇವಸ್ಥಾನ ಇದೆ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಟೂರಿಸ್ಟ್ ಪ್ಲೇಸು ಹೌದು, ಒಂದು ಧಾರ್ಮಿಕ ಕ್ಷೇತ್ರನೂ ಹೌದು. ಒಂದು ಕುರಿ ಫೀಡಲ್ಲಿ ಒಂದು ನಂಬಿಕೆನೂ ಹೌದು, ಇಲ್ಲಿ ಮರಿಗಳನ್ನ ತಂದರೆ ಚೆನ್ನಾಗಾಗ್ತವೆ ಅಂತೇಳಿ. ಸೊ ನಾವೆಲ್ಲ ಪೂಜೆನೆಲ್ಲ ಮಾಡಿಸಾದ್ಮೇಲೆ ಮರಿಗಳನ್ನೆಲ್ಲ ರೆಸ್ಟಿಗೆ ಹಾಕಿದ್ವಿ. ಸೊ ಈ ಮರಿ ಇದ್ರ ಹೆಸರು ಬಂದ್ಬಿಟ್ಟು ಗುಬ್ಬಿ ಅಂತೇಳಿ. ಆಲ್ಮೋಸ್ಟ್ ದಾವಣಗೆರೆ ಭಾಗದಲ್ಲಿ ಗೊತ್ತಿರ್ತೈತೆ ಮರಿಗಳು ಈ ಮರಿ ಯಾರ್ದು ಅಂತೇಳಿ. ಒಂದು ಸಿಂಗಲ್ ಬೆಟ್ಟಿಂಗ್ ಕೂಡ ಬಿಟ್ಕೊಟ್ಟಿಲ್ಲ ಹೊರಗಡೆ ಅದು. ಸೊ ಇದು ಕುಂಟ ಅಂತೇಳಿ. ಈ ಮರಿದು ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನೀವು ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ, ವ್ಲಾಗ್ ಮಾಡ್ತೀನಿ. ಸೊ ಇದೇ ಚಾನಲಲ್ಲಿ. ಸೊ ಇದು ಬಲ್ಲ ಅಂತ ಹೇಳ್ಬಿಟ್ಟು ಹೊಸ್ದಾಗಿ ತಂದಿರೋ ಮರಿ, ಇದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ನನಗೆ ಗೊತ್ತಿಲ್ಲ. ಆ ಮರಿ ಒಂದು ಸರಿ ಕುರಿನಲ್ಲಿ ಗೋಡನಲ್ಲಿ ಹೋಗ್ಬಿಟ್ಟು ಕಂಪ್ಲೀಟಾಗಿ ಯಾವ ಮರಿ ಅಂತೇಳಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೆಕ್ಸ್ಟು ಜಾಲಿ ಕಣ ಇದೆ. ಜಾಲಿ ಕಣಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಬರೋದಕ್ಕೆ. ಚಾನಲ್ನ ಸ್ಟೇ ಟ್ಯೂನ್ ಆಗಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟು ಇದಾದಮೇಲೆ ಜಾಲಿ ಕಣ ಆದಮೇಲೆ ದುಗೋನ್ ಕಣನೂ ಐತೆ ಮಾರ್ಚಲ್ಲಿ. ನಿಮ್ಮ ಮರಿಗಳನ್ನು ಯಾರ್ಯಾರು ರೆಸ್ಟಿಗೆ ಹಾಕಿದ್ದೀರ ಹಾಕಿರಿ. ಸೊ ಆದಷ್ಟು ಈ ಟೈಮಲ್ಲಿ ಕಾಲು ಬಾಯಿ ಜ್ವರ ಜಾಸ್ತಿ ಆಗ್ತೈತಿ. ಆದಷ್ಟು ಮುಂಚೆನೇ BT ಇಂಜೆಕ್ಷನ್ ಮಾಡಿಸ್ಬಿಡ್ರಿ. ವ್ಯಾಕ್ಸಿನೇಷನ್ ಮಾಡಿಸೋದು ತಿಂಗಳ ನಾನು ಸಪ್ರೇಟಾಗಿ ಒಂದು ಹೇಳ್ತೀನಿ. ಫೈಟ್ರ್ ಕುರಿ ಅಂತಲ್ಲ, ನಿಮ್ಮ ಯಾವುದೇ ಮನೆಯಲ್ಲಿ ಸಾಕಿ ಯಾವುದೇ ಕುರಿ ಆಗಿರಲಿ ವ್ಯಾಕ್ಸಿನೇಷನ್ ಮಾತ್ರ ಕಂಪಲ್ಸರಿ ಮಾಡಿಸ್ರಿ. ಸೊ ಯಾಕಂದರೆ ವೆದರ್ ಹೆವಿ ಹಿಂಗೆ ಇರಲ್ಲ, ಫ್ಲಕ್ಚುಯೇಟ್ ಆಗ್ತಾ ಇರ್ತೈತೆ. ಸೊ ಹಂಗಾಗಿ ಈಗ ಆದಷ್ಟು BT ಇಂಜೆಕ್ಷನ್ನ ಮಾಡಿಸ್ಕೊಳ್ರಿ. PPR HS ಇವೆಲ್ಲ ನೀವು ಮುಂಚೆ ಕುರಿ ಫೀಡಲ್ಲಿ ಇದ್ರೆ ಅಂದರೆ ಗೊತ್ತಿರ್ಬೇಕು ನಿಮಗೆ ಯಾವ ಟೈಮಲ್ಲಿ ಯಾವ ಇಂಜೆಕ್ಷನ್ ಮಾಡಿಸ್ಬೇಕಂತೇಳಿ. ಸೊ ಚಾನಲ್ನ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್.